ಸಿಸ್ಟಮ್ ಅಂತೀವಿ. ಮ್ಯಾಗಿಂದ ಇದೇನೈತೆ ನಮ್ದು ಈ ಕಡೆ ಇದೆ ಸ್ಟಾಕ್ ಸಿಸ್ಟಮ್ ಅಂತೀವಿ. ಬಟ್ ಈಗ ರೂಟ್ ಸಿಸ್ಟಮ್ ನಮ್ಗೆ ಲೋಕಲ್ ಬೆಳೆದದ್ದೇ ಐತೆ, ಅದಕ್ಕೆ ಅವ್ರು ತೋರಿಸ್ತಾರೆ. ಇದು ಲೋಕಲ್ ಬೆಳೆದನ್ನು ಕಟ್ ಮಾಡ್ತಿರ್ತೀವಿ ಈ ಪೋರ್ಷನ್ದಾಗ. ಇನ್ನು ಕಟ್ ಮಾಡಿದ್ರೆ ಇದೇನೈತಿ ಗೊತ್ತಾ, ಇದಕ್ಕೆ ನಮ್ಗೆ ಯೂಸ್ ಬೇಕಿಲ್ಲ. ಇದಕ್ಕೆ ಸಯಾನ್ ಅಂತೀವಿ ನಾವು. ಇದಕ್ಕೆ ನಮ್ಗೆ ಯಾವ್ದು ಬೇಕಲ್ಲ, ಆಪೋಸ ಬೇಕು, ಮಲ್ಲಿಕಾ ಬೇಕು, ಯಾವ ವೆರೈಟಿ ಬೇಕಲ್ಲ ಆ ವೆರೈಟಿದ್ ನಾವು ಇದಕ್ಕೆ ಆ ಗಿಡದ ಕಡ್ಡಿಯನ್ನು ನಾವು ಬೇಕಾದ ಹಾಕಿದ್ರು ಅದಕ್ಕೆ ಇದು ಅದ ಸಸಿನ ಉತ್ಪಾದನೆ ಆಕತ್ತೆ. ಈಗ ನೀವು ಅಲ್ಲಿ ಅಪ್ಪುಸ್ ಗಿಡ ಐತೆ ಅಂತ ತಿಳ್ಕೊರಿ, ಯಾವುದೊಂದು ಕೇಸರಿ ಗಿಡದ ಐತೆ ನಿಮ್ಗೆ, ಆ ಗಿಡ ಮಲ್ಗೋವ ಯಾವ್ದು ಗೋವಾ ಅಂತ ಮಲ್ಗೋವ ಗಾವ ಮಾವಿನಕಾಯಿ ಅಂತಂದಲ್ಲ, ಆ ಗಿಡದ ನಿಮ್ಗೆ ಚಲೋ ಕ್ವಾಲಿಟಿ ಹಣ್ಣು ಐತಿ. ಆ ಚಲೋ ಕ್ವಾಲಿಟಿ ಹಣ್ಣು ನಿಮ್ಗೆ ಬೇಕಾಗಿದೆ ಅಂದ್ರೆ ಈ ಕಡ್ಡಿ ಏನಿರ್ತೈತಿಲ್ಲ, ಈ ಗಡ್ಡಿ ಆ ಗಿಡದನ್ನ ತೊಗೊಂಬಂದಿರೋದು. ಆ ಗಿಡ ನಿಮ್ಗೆ ಹೆಂಗೆ ಹೇಳ್ಕೊ ಹೂವು ಹಣ್ಣು ಬಿಡೋ ಸ್ಟೇಜ್ದಾಗ ಇರೋ ಗಿಡ ಇರ್ಬೇಕದ, ಅಂದ್ರೆ ಹೂವು ಹಣ್ಣು ಬಿಡ್ತಿರ್ಬೇಕಂದ್ರೆ ಒಂದು ದೊಡ್ಡದ್ರ ಇರ್ಬೋದು. ಆ ಗಿಡದಂದ್ರೆ ಇಲ್ಲಿ ಮನೆ ಮುಂದೆ ಐತಿಲ್ಲ ಈ ಗಿಡ, ಯಾವ ಗಿಡ ನಿಮ್ಗೆ ಚಲೋ ಇರ್ಬೋದು, ಮೋಸ್ಟ್ಲಿ ಹೆಚ್ಚಾರಿ ದೊಡ್ಡ ಗಿಡ ಐತೆ ಅಂದ್ಕೊಂಡು ಆ ಗಿಡದ ನಾವು ಕಡ್ಡಿ ಟೈಮಿಂಗ್ ತೊಗೊಂಡ್ವಿ. ಇದು ತೊಗೊಂಡ್ರೆ ಇದನ್ನ ನೆಕ್ಸ್ಟ್ ತೋರಿಸ್ತಾರೆ ಹೆಂಗೆ ಮಾಡೋದು ಅಂತ ಹೇಳಿದ್ರು. ಇವರು ರಾಮದುರ್ಗ ತಾಲೂಕಿನ ತೋಟಗಾರಿಕೆ ಇಲಾಖೆಯವರು ನಮ್ಮ ಗುರುಕುಲಕ್ಕೆ ಬಂದ ಮಕ್ಕಳಿಗೆ ಯಾವ ರೀತಿ ಗಿಡಗಳಿಗೆ ಕಸಿ ಕಟ್ಟಬೇಕು ಅಂತ ತಿಳಿಸ್ಕೊಟ್ರು. ಇಷ್ಟೇ, ಇನ್ನೊಂದು ಸ್ವಲ್ಪ ಕಡಿಸಲ ಅಂತ ಆಯ್ತು. ಓಕೆ, ಈ ಪೋರ್ಷನ್ ಏನಾಯ್ತು ಈಗ ನಮ್ಗೆ ಇದೇನಾಯ್ತು ಮ್ಯಾಗ ಸ್ಟಾಕ್ ಪೋರ್ಷನ್ ಹಿಂಗೆ ಅಂದ್ರೆ ಮಾಡ್ಕೋ, ಇನ್ನೊಂದು ಸ್ವಲ್ಪ ಶಾರ್ಪ್ ಮಾಡ್ಕೋಬೇಕಾಗ್ತೈತೆ. ಅರ್ಥ ಆಯ್ತು ನಿಮ್ಗೆ? ನೋಡ್ರಿಲ್ಲ ಈ ಕಡ್ಡಿನ ಏನು ಮಾಡಿದೆ ನಾವು, ಈ ಕಡೆ ಸ್ಲಾಂಟ್ ಮಾಡಿ ಈ ಕಡೆ ಸ್ಲಾಂಟ್ ಮಾಡಿವಿ. ಸ್ಲಾಂಟ್ ಮಾಡಿ ಬಳಕ ಇನ್ನೇನು ಮಾಡ್ತಾರೆ, ಈ ಕಡ್ಡಿಯನ್ನು ಇಲ್ಲಿ ಸೀಳ್ತಾರೆ ಅದನ್ನು ಹಿಂಗೆ. ಅಲ್ಲಿ ನೋಡ್ರಿ ತೋರಿಸ್ತಾರೆ, ಕಡ್ಡಿ ಸೆಂಟ್ರ್ ಪೋರ್ಷನಲ್ಲಿ ಸೀಳ್ಬೇಕಾ. ಆಯ್ತಾ? ಆಗಿದೆ, ಇನ್ನೂ ಸ್ವಲ್ಪ ಆಗಿತ್ತು. ಇದಾಗಿತ್ತಲ್ಲ, ಇಲ್ಲಿ ನೋಡ್ರಿ ಇದರೊಳಗೆ ಸೆಂಟರ್ ಪೋರ್ಷನ್ ಮಾಡಿದಾರಲ್ಲ ಅದರೊಳಗೆ ಈ ಕಡ್ಡಿ ಅನ್ನೋದು ಬೇಕಾ. ಅರ್ಧ ಆಯ್ತಿಲ್ಲ, ನೋಡತ್ತೆ ಕಾಣೋದಿಲ್ಲ, ತೋರಿಸ್ರಿ ಸ್ವಲ್ಪ. ಆಯ್ತಾ? ಈ ಕಡ್ಡಿಯನ್ನು ಇದು ಮಾಡಿ ಚೂಪ್ ಮಾಡ್ಕೊಂಡಿದ್ದಿಲ್ಲ, ಈ ಚೂಪ್ ಮಾಡಿದ ಕಡ್ಡಿಯನ್ನು ಇದ್ರೊಳಗೆ ಹಾಕಿವಿ, ಇದರ ಕಟ್ ಮಾಡಿ. ಅರ್ಥ ಆಯ್ತು? ನೋಡ್ರಿ ಯಾರಿಗೆ ಗೊತ್ತಾಗಿಲ್ಲ, ಈಗ ಏನು ಡೌಟ್ ಇದ್ರೆ ಕೇಳ್ರಿ. ಇದಕ್ಕೊಂದು ಪ್ಲಾಸ್ಟಿಕ್ ಸ್ಟ್ರಿಪ್, ಒಂದು ಪ್ಲಾಸ್ಟಿಕ್ ಇದೆ ಅಂತ ಆ್ಯಕ್ಚುಲಿ ನೀವು ಮನ್ಯಾಗ ಯೂಸ್ ಮಾಡ್ತಾರೆ, ಆ ಪ್ಲಾಸ್ಟಿಕ್ ನಡೀತಿದೆ. ಬಟ್ ಬೇರೆ ಸ್ಟ್ರಿಪ್ ಇದ್ರೆ ಚಲೋ. ಇದೇನು ಮಾಡ್ತೀವಿ, ಇದೇನು ನಾವು ಕಟ್ ಮಾಡಿದ ಪೋರ್ಷನ್ ಐತಲ್ಲ ಅದೇನು ಒಳಗೆ ಹಾಕಿಲ್ಲ, ಆ ಪೋರ್ಷನ್ನ ಪೂರ್ತಿ ಕವರ್ ಆಗೋಂಗೆ ನಾವು ಸುತ್ತಬೇಕು. ಅದ್ರಾಗ ಏರ್ ಪಾಸ್ ಆಗಬಾರ್ದು ಮತ್ತು ನೀರು ಹೋಗೋಂಗೆ ಇರಬಾರ್ದು. ನೀರು ಹೋದ್ರಲ್ಲಿ ರಾಟಿಂಗ್ ಆಗಿ ಫಂಗಸ್ ಆಗಿ ರಾಟ್ ಆಗೋ ಚಾನ್ಸ್ ಇರ್ತೈತಿ. ರಾಟ್ ಅಂದರೆ ಸ್ವಲ್ಪ ಕೊಳಿ ಚಾನ್ಸ್ ಇರ್ತೈತಿ ಅಂತ. ಅದಕ್ಕಾಗಿ ಈಗ ಕಟ್ಟತ್ತಾರಲ್ಲ ಅವ್ರು ಈ ಟೈಪ್ ಕಟ್ಟಿಬಿಟ್ರೆ ಅಂತ ತಿಳ್ಕೊ. ಇದನ್ನು ಯಾವತ್ತು ಮ್ಯಾಲಿಂದನೇ ಸುತ್ತಬೇಕು ಕೆಳಗೆ ಫಸ್ಟಿಗೆ, ಯಾಕಂದ್ರೆ ನೀರು ಹಾಕ್ತಿರ್ತಲ್ಲ ಹಿಂಗೆ ಜರ್ಕ್ ಕೆಳಗಡೆ ಹೋಗ್ಬೇಕು. ಇದ್ರ ನೀರು ಹೋಗ್ಬೇಕು, ಹಿಂಗೆ ಕೆಳಗಿಂದ ಸುತ್ತಿರ ನೀರು ಹೋಗುತ್ತದೆ. ಅದು ನೀವು ಯಾರು ನೀರು ಹೋದಂತ ತಿಳ್ಕೊ, ನೀರು ಪೇಲ್ ಹಾಕಿತ್ತು, ಮತ್ತೆ ನೀವು ಕಸಿ ಕಟ್ಟಿದ್ದೆ ಪೇಲ್ ಹಾಕೈತಿ. ಅರ್ಥದ ಇಷ್ಟು ಮಾಡಿದ್ದಕ್ಕೆ ಇಷ್ಟು ಮಾಡಿಟ್ಟಿರ್ತಾವೆ. ಇದಕ್ಕೆ ಏನು ಗೊತ್ತಾ, ಇನ್ನೊಂದು ಹೇಳ್ತೀನಿ ನಿಮಗೆ, ಅಟ್ಲೀಸ್ಟ್ ಸ್ವಲ್ಪ ಇಟ್ಕೊಂತಿರಲಿಲ್ಲ, ನೆಳ ಎಲ್ಲರೂ ಇಡ್ತಿರಲಿಲ್ಲ. ಇದು ಪೆಪ್ಸಿ ಕಾದಿರ್ತಾವೆ ಗೊತ್ತಾ, ಪೆಪ್ಸಿ ಅನ್ನೋಕ್ಕಿಂತ ಊದಿನ ಕಡ್ಡಿ ಅದು ಇಲ್ಲಿದ್ರೆ ಹಂಗೆ ಅದನ್ನ ಸೇರಿಸ್ಬಿಡ್ದು. ಇಲ್ಲ ಊದಿ ಕಡ್ಡಿ ಹಾಕೋಣ, ಒಂದು ಪ್ಲಾಸ್ಟಿಕ್ ಖಾಲಿ ಹಾಕಿಲ್ಲ, ಒಂದು ಮ್ಯಾಲೆ ಹಾಕಿಬಿಡೋದು. ಈ ಪೋರ್ಷನ್ ಮಾಡಿ ಎಷ್ಟು ಒಂದು 15 ದಿವಸ 15 ದಿವಸ ಹಾಕಿಬಿಡ್ರಿ. ವಾಸನೆ ಇರ್ತದೆ ನಡೀತದಲ್ಲ. ಸಪೋಸ್ ಈಗ ನಮ್ಮ ವಾಶ್ ಮಾಡಂಗಿಲ್ಲ, ಹೆಂಗೆ ಮಾಡ್ತಾರ ಈಗ ಅದ್ರಿಂದ ಒಂದು ಸ್ವಲ್ಪ ತೊಳೆದ್ರೆ ಹೋಗ್ಬಿಡ್ತದೆ. ಅದೇನು ವಾಸನೆ ಇದ್ರು ಅದು ಕಟ್ ಮಾಡಿದ್ರೆ ತೊಳೆದು ಸ್ವಲ್ಪ ಇದು ಮಾಡಿದ್ರೆ ಹೋಗ್ಬಿಡುತ್ತೆ. ತೊಳೆದು ಹಾಕಿಬಿಡ್ರಿ, ತೊಳೆದಾದ ಒಣಗಬೇಕು, ಒಣಗಿದ ಬೆಳಕು ಹಾಕುವಂಥದ್ದು. ಒಟ್ಟು ನೀರು ಟಚ್ ಆಗೋ ಉದ್ದೇಶ ಅಷ್ಟೇ. ಮತ್ತೆ ಏನಾಗೈತಿ, ಹ್ಯೂಮಿಡಿಟಿ ಕ್ರಿಯೇಟ್ ಆಗೈತಿ ಎಲ್ಲಿವರೆಗೆ ಇದು ತೊಗಟಿಗೆ ಕೂಡ್ಬಿಡ್ತದೆ. ಕುಡ್ಕೊಂಡ್ಬಿಟ್ಟು ನಮ್ಗೆ ಏನಾಗೈತಿಲ್ಲ, ನೆಕ್ಸ್ಟ್ ಇದ್ರ ಕೆಳಗೇನಲ್ಲಿ ಚಿಗುರು ಬಂದು ಅಂತ ತಿಳ್ಕೊರಿ. ಈ ಚಿಗುರು ಬಂದ್ರೆ ಕಟ್ ಮಾಡಿ ಕಟ್ಟಿ ಇದೇನಿಲ್ಲ, ಕಸಿ ಕಟ್ಟಿದಕ್ಕಿಂತ ಕೆಳಗೇನು ಚಿಗುರು ಬಂದು ಅಂದ್ರೆ ಅದು ಸ್ಟಾಕದು ಇರ್ತವೆ ಚಿಗುರು ಅಲ್ಲ, ಅವನು ಮುರಿದು ತೆಗಿಬೇಕು. ಇದರಿಂದ ಮೇಲೆ ಏನು ಬರ್ತಾವಲ್ಲ ನೆಟ್ಟಗೆ ಹಾಕೊಂಡು ಹೋಗ್ಬೇಕು ನಾವು. ಅಂದರೆ ಈ ಗಿಡ ನಮ್ಗೆ ಏನೈತಿ, ನಮ್ಗೆ ಬೇಕಾದಂಥ ಗಿಡ ಐತಿ. ಅದಕ್ಕಾಗಿ ನಮ್ಗೆ ಈ ಗಿಡದಿಂದ ನಮ್ಗೆ ಇವರು ಬರುವಂಥದ್ದು, ನಮ್ಗೆ ಯಾವ ಬೇಕಲ್ಲ ಗಿಡ ಹಣ್ಣು ಬರುವಂಥದ್ದು. ಇದಕ್ಕೆ ಕಸಿ ಕಟ್ಟೋದು ಮತ್ತೇನಿಲ್ಲ. ಮತ್ತು ಇದ್ರಾಗ ಏನು ನಿಮ್ಗೆ ಡೌಟ್ಸ್ ಏನಾರ ಇದ್ರೆ ಕೇಳಿ. ಏನಾದ್ರು ಪ್ರಶ್ನೆಗಳು ಏನಾದರೂ ಇದ್ರೆ ಕೇಳಿ. ನಿಮ್ಗೆ ಏನೋ ಈ ಪೋರ್ಷನ್ ಯಾವ್ದಾರು ಅರ್ಥ ಆಗಿಲ್ಲ ಇದು ಹಿಂಗೆ ಅಂತ ಇದ್ರಾಗ ಒಂದೇ ಐತ್ರಿ, ಭಾಳ ಇದಾವೆ. ಇದ್ರಾಗ ಭಾಳ ಇದಾವತಿ. ಇದ್ರಾಗ ಹೆಂಗೈತಿ ಗೊತ್ತಾ, ಈಗ ಕೆಲವೊಂದು ಹೆಂಗೆ ಇದ್ರಾಗ ಹೇಳ್ತೀನಿ ನೋಡ ನೀವು. ಇದೇನಂತೀವಿ ನಾವು ವೆಜ್ ಗ್ರಾಫ್ಟಿಂಗ್ ಅಂತ ಕರಿತೀವಿ ನಾವು ಇದಕ್ಕೆ. ಆಮೇಲೆ ಅದ್ರಾಗ ಏನು ಮಾಡೋದು ಇನ್ವರ್ಟೆಡ್ ಗ್ರಾಫ್ಟಿಂಗ್ ಅಂದ್ರೆ ಹೆಂಗೈತಿ, ಇದ್ರಾಗ ಏನಂತ ನಾವು ನಡೆ ಕಟ್ ಮಾಡಿದ್ವಲ್ಲ ಹಂಗಿರಂಗಿಲ್ಲ, ಕೆಲವೊಂದು ಕಡೆ ಹಿಂಗೆ ಸೈಡ್ ಕಟ್ ಮಾಡೋದು, ಇದನ್ನು ಸೈಡ್ ಕಟ್ ಮಾಡೋದು, ಇದು ಹಿಂಗೆ ಜಾಯಿಂಟ್ ಮಾಡೋದು, ಅದೊಂದು ಗ್ರಾಫ್ಟಿಂಗ್ ಬರ್ತೈತಿ. ಅದು ಆ ಟೈಪ್. ಈ ಟೈಪ್ ಇಲ್ಲಿ ಇನ್ನೊಂದು ಕಡ್ಡಿ ಇರ್ಬೇಕಲ್ಲ, ಅದು ಕಡ್ಡಿ ಐತೇನೆ ಎಲ್ಲೈತಿ,
ಅದು ಕೊಡುತ್ತೆ. ಇದು ಒಂದು ಬರ್ತೈತಿ. ಆಮೇಲೆ ಮತ್ತೆ ಒಂದೊಂದು 2-3 ಟೈಪ್ಸ್ ಬರ್ತವೆ ಗ್ರಾಫ್ಟಿಂಗ್, ಏನು ಭಾಳ ಬರೋಲ್ಲ. ಇದ್ರಾಗ ಹೆಂಗೆ ಮಾಡ್ತೀವಿ ಸಾಮಾನ್ಯನ ಈ ಟೈಪ್ ಹಿಂಗೆ ತಗೊಂತೀವಿ, ಸೈಡ್ ಹಿಂಗೆ ತಗೊಂಡು ಬಳಕ ಹಿಂಗೆ ತಗೊಂಡು ಬಳಕ ಇನ್ನೊಂದು ಏನು ಮಾಡ್ತೀನಿ ನಾ ಇದಕ್ಕೆ ಹಿಂಗೆ ಜೋಡಿಸ್ತೀವಿ. ಇದನ್ನು ಹಿಂಗೆ ಸೈಡಿಗೆ ತೆಗೆದ ಇದನ್ನ ಹಿಂಗೆ ಜೋಡಿಸ್ತೀವಿ. ಹಿಂಗೆ ಜೋಡಿಸಿ ಬರೋದು ಇದೊಂದು ಗ್ರಾಫ್ಟಿಂಗ್. ಆಮೇಲೆ ನಾವೇನು ಮಾಡ್ತೀವಿ ಬ್ರಿಡ್ಜ್ ಗ್ರಾಫ್ಟಿಂಗ್ ಅಂತಲೂ ಮಾಡ್ತೀವಿ. ಹೆಂಗಂದ್ರೆ ಅದು ಸ್ವಲ್ಪ ಹಳಿವು ಗಿಡ ಇರ್ತಾವಲ್ಲ ಅವು ರಿಜ್ಯೂನೇಟ್ ಮಾಡೋಕ್ಕೆ ಆ ದೊಡ್ಡ ಗ್ರಾಫ್ಟಿಂಗ್ ಅದನ್ನು ಆ ಟೆಕ್ನಿಕ್ಕು ಮಾಡ್ತೀವಿ. ಮತ್ತು ಇಷ್ಟು ಗ್ರಾಫ್ಟಿಂಗ್ಲಿ ಇಷ್ಟು ಆಲ್ಮೋಸ್ಟ್. ಇದು ಬಿಟ್ಟರೆ ಬಡ್ಡಿಂಗ್ ಅಂತ ಹೇಳ್ತೀನಿ. ಬಡ್ಡಿಂಗ್ ಅಂದ್ರೆ ಹೆಂಗಂದ್ರೆ ಈಗ ಇಲ್ಲೊಂದು ಬಡ್ ಐತಲ್ಲ, ಇದು ಆ್ಯಕ್ಚುಲಿ ಈಗೇನು ಚಿಗುರು ಇರಲಿಲ್ಲ, ಇದು ಚಿಗುರು ಎಲ್ಲಿ ಇರ್ತಿಲ್ಲ, ಇದು ಆ್ಯಕ್ಚುಲಿ ಚಿಗುರಿಲ್ಲ. ಬಟ್ ಹಿಂಗೆ ಚಿಗುರು ಇರ್ತಾವೆ, ಚಿಗುರಿದ್ದು ಇರ್ತಾವೆ, ಸಣ್ಣ ಸಣ್ಣ ಬಡ್ಡುಗಳು ಚಿಗುರು ಬರ್ತೈತಿ. ಆ ಬಡ್ ತಗೊಂಡು ಆ ಬಡ್ ಪೋರ್ಷನ್ ಅಂತ ತಗೊಂಡು ನಾವೇನು ಮಾಡ್ತೀವಿ ಅಂದರೆ ಈ ಬಡ್ ಪೋರ್ಷನ್ ಅನ್ಕೋರಿ ಎಷ್ಟು ಇರ್ತೈತಿ ಆಲ್ಮೋಸ್ಟ್. ಈ ಪೋರ್ಷನ್ ಇಟ್ಟು ಬಡ್ ತಗೊಂಡು ಈ ಬಡ್ಡನ್ನು ನಾವೇನು ಮಾಡ್ತೀವಿ ಇಂಥಲ್ಲಿ ನಮಗೆ ಅವಶ್ಯಕತೆ ಇರುತ್ತೆ ಇಂಥ ತೆಗೆದು ಈ ಬಡ್ ಹಚ್ಕೊಂಡು ಹಿಂಗೆ ಮಾಡ್ತೀವಿ. ಇದು ಬಡ್ಡೆ ಕಸಿಯನ್ನು ಮಾವಿನ ಗಿಡದೊಳಗೆ ಮಾಡ್ಬೋದು ರೀ. ಮಾಡ್ಬೋದು ಬಟ್ ಸಕ್ಸಸ್ ರೇಟ್ ಇದ್ರಾಗ ಇದೈತಿ. ಈ ಮೆಥಡ್ ಈ ಮೆಥಡ್ ಯಾಕಂದ್ರೆ ಇದನ್ನು ಪ್ರಾಯೋಗಿಕವಾಗಿ ಮಾಡ್ಬೋದು. ಮ್ಯಾಲಿನ ಪೋರ್ಷನ್ ಕಟ್ ಮಾಡ್ತೀವಿ, ಈ ಪೋರ್ಷನ್ ಎರಡು ಕಟ್ ಮಾಡಿ ಸೀಳಿನ ಹಾಕ್ತೀವಲ್ರಿ. ಆ ಪೋರ್ಷನ್ ಅದ್ರಾಗ ನಡಬಾರ್ಕ್ ಎರಡು ನಡಬಾರ್ಕ್ ಒಂದು ಇದು ಬರ್ತೈತಿ ಗೆರಿ ನಳಿಕೆ ಈಚೆ ಕಡೆ ಒಂದು ಸೈಡ್ ಈಚೆ ಕಡೆ ಒಂದು ಗೆರಿ ಬರ್ತೈತಿ. ಇದ್ರಾಗ ಗೆರಿ ಇರ್ತೈತಿ. ಇದ್ರಾಗ ಒಂದು ಸ್ವಲ್ಪ ಇದು ಹಾಲಿನ ಟೈಪ್ ಬರ್ತೈತಿ, ಅದಕ್ಕೆ ಕ್ಯಾಲಸ್ ಅಂತೀವಿ. ಈ ಕೆಲಸ ಕೂಡ್ತಿರ ಸಕ್ಸಸ್. ಕ್ಯಾಲಸ್ ಫಾರ್ಮೇಷನ್ ಓರೆ ಕಟ್ಗಿಂತ ವಿ ಕಟ್ ಸಕ್ಸಸ್ ಜಾಸ್ತಿ. ಇದು ಸಕ್ಸಸ್ ಜಾಸ್ತಿ. ಓರೆ ಕಟ್ಗಿಂತ ಸಿ ಕಟ್ ಜಾಸ್ತಿ ಇದೆ. ಕೆಲವೊಂದರಲ್ಲಿ ಓರೆ ಕಟ್ಟೇ ಬೇಕಾ, ಕೆಲವೊಂದ್ರಲ್ಲಿ ಹೆಂಗಂದ್ರೆ ಕೆಲವೊಂದು ಗಿಡಗಳು ಹೆಂಗಿರ್ತಾವೆ ಮೊದಲ ರೂಟ್ ಸ್ಟಾಕ್ ಬೆಳ್ಕೊಂಡಿರ್ತೀವಿ, ಹೊಂದಾಗ ಬೆಳ್ಕೊಂಡಿರ್ತೀವಿ, ಎಲ್ಲಿ ಗಿಡ ಹಚ್ಬೇಕು ಅಲ್ಲೇ ಬೆಳ್ಕೊಂಡಿರ್ತೀವಿ. ಅಲ್ಲಿ ನಮಗೇನಾಗೈತಿ ಅಲ್ಲಿ ಇದೇನೈತಲ್ಲ ಇದೇನೈತೆ ಸೈಡಿಗೆ ಸ್ಲಾಂಟ್ ಕಟ್ ಸಕ್ಸಸ್ ಕಡಿಮೆ. ಇದು ಅಲ್ಲಿ ಸಕ್ಸಸ್ ಆಗೋದಿಲ್ಲ ಜಾಸ್ತಿ. ಅಲ್ಲೊಂದು ಕೆಲವೊಂದ್ರಲ್ಲಿ ಅಲ್ಲಿ ಆಗ್ತೈತಿ. ಈಗ ಸಪೋಸ್ ನಾವು ದ್ರಾಕ್ಷಿ ಇರ್ಬೇಕು, ನೀವು ದ್ರಾಕ್ಷಿಯಲ್ಲಿ ಹೆಂಗೆ ಮಾಡ್ತಾರೆ ಅಂದ್ರೆ ಕಣ್ಣು ಕಟ್ತಾರೆ ಜಾಸ್ತಿ. ದ್ರಾಕ್ಷಿಯಲ್ಲಿ ಬಡ್ಡಿಂಗ್ ಜಾಸ್ತಿ. ಅಲ್ಲೇ ಮಾಡ್ಕೊತಾರೆ ಡಾಗ್ರೀಜ್ ಮೊದಲ ಪ್ಲಾಂಟಿಂಗ್ ಮಾಡ್ಕೊಂಡಿರ್ತಾರೆ. ಡಾಗ್ರೀಜ್ ಅಂತೇಳಿ ರೂಟ್ ಸ್ಟಾಕ್ ಗಿಡನ ಮೊದಲು ಪ್ಲಾಂಟಿಂಗ್ ಮಾಡ್ಕೊಂಡಿರ್ತಾರೆ. ಆಮೇಲೆ ನಮ್ಗೆ ಯಾವ್ದು ಬೇಕು, ಸೋನಾಕ ಬೇಕು, ತಾಮ್ಸನ್ ಸೀಡ್ಲೆಸ್ ಬೇಕು, ಕೆಲವೊಂದು ಸೆಲೆಕ್ಟ್ ವೆರೈಟಿ ಇದಾವೆ. ಅವು ವೆರೈಟಿಗಳದ್ದು ಏನು ಮಾಡ್ತಾರೆ, ಅದ್ರ ಕಸಿ ತಂದು ಅಲ್ಲಿ ಕಟ್ಕೊಂಡ್ಬಿಡ್ತಾರೆ. ಅವು ಕಣ್ಣುಗಳು ತಂದು ಕಟ್ತಾರೆ. ಅಲ್ಲಿ ಆ್ಯಕ್ಚುಲಿ ಗ್ರಾಫ್ಟಿಂಗ್ ದ್ರಾಕ್ಷಿಯಲ್ಲಿ ಆಗೋದು ಬಡ್ಡಿಂಗ. ಅದಕ್ಕೆ ಹಿಂಗೆ ರೋಸಲ್ಲಿ ಏನು ಮಾಡೋದು ನಾವು ಬಡ್ಡಿಂಗ. ರೋಸಲ್ಲಿ ಗ್ರಾಫ್ಟಿಂಗ್ ಸಕ್ಸಸ್ ಇಲ್ಲ, ಬಡ್ಡಿಂಗ್ ಸಕ್ಸಸ್. ಕೆಲವೊಂದು ಸೆಲೆಕ್ಟ್ ಕೆಲವೊಂದು ಟೆಕ್ನಿಕ್ ಜಾಸ್ತಿ ಪ್ರಾಕ್ಟೀಸ್ ಇದ್ದಾವೆ. ಹಂಗಾಗಿ ಮತ್ತೆ ಈಗ ನಾವು ಪ್ಯೂರಲ್ಲಿ ಇದಕ್ಕಿಂತನೂ ಗೂಟೆ ಭಾಳ ಗೂಟೆ ಸಕ್ಸಸ್ ಐತೆ ಅದ್ರಾಗ. ಅಂತಲ್ಲಿ ಸೀತಾಫಲದೊಳಗೆ ಗೋಟೆ ಕಸಿ ಸಕ್ಸಸ್ ಆಗೋದಿಲ್ಲ. ಇಲ್ಲಿ ಇದೇ ಸಕ್ಸಸ್ ಇದ್ದಾರೆ, ವೆಜ್ ಗ್ರಾಫ್ಟಿಂಗ್ ಸಕ್ಸಸ್ ಇದೆ. ಗೂಟೆ ಅದ್ರಲ್ಲಿ ಏನು ಬೇಕಾಗಿಲ್ಲ, ಇಲ್ಲಿ ಸಕ್ಸಸ್ ಐತೆ. ಮತ್ತು ಈ ಥರ ಹಿಂಗೆ ಗ್ರಾಫ್ಟಿಂಗ್ ಕಸಿ ಕಟ್ಟೋದು ಈ ಥರ ಹಿಂಗೆ ಇರ್ತೈತಿ. ಇದ್ರ ಬಗ್ಗೆ ನಿಮ್ಗೆ ಏನಾರು ಡೌಟ್ಗಳು ಏನು ಮತ್ತೇನು ಕೇಳೋಂಗಿದ್ರೆ ಕೇಳ್ರಿ. ಈಗ ತೋಟಗಾರಿಕೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು,